ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಅವರು ಕೂಡ ಕಾಣಿಸ್ಕೊತಾರೆ. ಸಾಧು ಅವರ ಒಂದು ಪಾತ್ರದ ಮೂಲಕ ಒಂದು ಕಾಮಿಡಿಯಾಗಿ ತುಂಬ ಚೆನ್ನಾಗಾಗಿದೆ. ಸೊ ಇನ್ನು ಮೊನ್ನೆ ಅಷ್ಟೇ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ನೋಡಿದಾಗ ಆಸ್ ಅ ರೈಟರ್ ಆಗಿ, ಆಸ್ ಅ ಸಿನಿಮಾ ಮೇಕರ್ ಆಗಿ ತಮಗೆಷ್ಟು ಖುಷಿ ಕೊಡ್ತದೆ ಸರ್ ಆ ಕಂಟೆಂಟು, ಯಶ್ ಅವರ ಆ ದೊಡ್ಡ ಕನಸುಗಳು? ಆ, ಪಾಂಡವರು ಯಾವುದೇ ಒಂದು ಕೆಲಸಕ್ಕೆ ಕೆಲಸನ ಹೇಳೋದ್ರಲ್ಲಿ ಆ ಕೆಲಸದ ಅವಗಾಹನೆಗೆ ಅಂದರೆ ಆ ಕೆಲಸದ ಅರ್ಥನ ಧರ್ಮರಾಯ ಹೇಳ್ತಾಯಿದ್ರು ಪಾಂಡವ್ರಿಗೆ. ಇವಾಗ ಎಲ್ಲೋ ಹೋಗಬೇಕು, ಏನೋ ಒಂದು ಕೆಲಸದ ಮೇಲೆ ಹೋಗಬೇಕು, ಇಲ್ಲ ಒಂದು ಯಾವುದೋ ಒಂದು ದೊಡ್ಡ ಮಟ್ಟದ ಇದಕ್ಕೆ ಹೋಗಬೇಕು ಅಂದರು ಧರ್ಮರಾಯನ ಮಾತನ್ನು ಕೇಳ್ತಾ ಇದ್ರಂತೆ. ಕೆಲಸಕ್ಕೆ ಭೀಮನ್ ಕಳಿಸ್ತಿದ್ರಂತೆ. ಸೊ ನಾವು ಕನ್ನಡಿಗರು ನಮ್ಮ ಯಶ್ ಸಾರ್ನ ಕಳಿಸ್ತಾ ಇದ್ದೀವಿ. ಅಂದರೆ ಇವತ್ತು ಗ್ಲೋಬಲ್ ಸಿನಿಮಾಸ್ ಅಂತ ಏನು ಹೇಳ್ತಾರೆ, ಒಂದು ಟಾಕ್ಸಿಕ್ ಅಂತ ಹೇಳಿದ ತಕ್ಷಣ ಅಲ್ಲೆಲ್ಲೋ ನಮ್ಮ ಭೂಪಟದಲ್ಲಿ ಅಲ್ಲೆಲ್ಲೋ ಇರೋ ಕನ್ನಡಿಗನ ಕಿವಿನೂ ಹಂಗೆ ಈ ರಾಚತ್ತೆ, ನಮ್ಮ ಟಾಕ್ಸಿಕ್ ಅಂತ. ಸೊ ಅದು ಬಂದಿದೆ, ನಿಜಕ್ಕೂ ಹೆಮ್ಮೆ. ನೋಡೋಣ ಇನ್ನೇನು, ಅದು ತೆರೆ ಕಾಣ್ತಾ ಇದೆ. ಮಹೇಶ ಬೇರೆ ಎಲ್ಲ ಥಿಯೇಟರ್ಸ್ಗೂ ಜನನ ಆ ಮಟ್ಟಕ್ಕೆ ತುಂಬಿಸ್ತಾ ಇದ್ದಾರೆ ಮನೋರಂಜನೆ ಮೂಲಕ. ಅಯೋಗ್ಯ 2 ಅನ್ನೋ ಒಂದು ಒಳ್ಳೆ ಸಿನಿಮಾ ಮೂಲಕ. ಸೊ ಪಾಸಿಟಿವ್ ಆಗಿದೆ. ಇನ್ನೇನು ಆಷಾಢ ಮಗು ಶ್ರಾವಣ ಬಂತು ಅನ್ನತಾರಲ್ಲ, ಸೊ ಅದು ಅಣ್ಣವ್ರ ಸಿನಿಮಾ ಇದೆಯಲ್ಲ ಶ್ರಾವಣ ಬಂತು ಅಂತ. ಸೊ ಒಳ್ಳೆ ಸಿನಿಮಾಗಳು. ಮತ್ತು ಸುಗ್ಗಿ ಕಾಲ ಕನ್ನಡ ಚಿತ್ರರಂಗಕ್ಕೆ ಇದಾದಮೇಲೆ ಬರ್ತಾನೆ ಇದೆ. ಮತ್ತು ಸೂಫ್ರಮ್ ಸೊ ಇದೇ ವರ್ಷ ಅಲ್ವಾ. ಸೊ ಎಂಟರ್ಟೈನ್ಮೆಂಟ್ ಅಂತ ಹೇಳಿದಾಗ ಅವರು ಮನೋರಂಜನೆ ಅಂತ ಹೇಳಿದ ತಕ್ಷಣ ಬಿಟ್ಟರು, ಇಲ್ಲ ಎಂಟರ್ಟೈನ್ಮೆಂಟ್ ಕೊಡಿ, ನೀವು ಜನ ನೋಡ್ತಾರೆ ಅಂತ. ಸೊ ಅದಾಗ್ತಾ ಇದೆ ಸರ್. ಯಶ್ ಅವರ ಬೆಳವಣಿಗೆನ ಆರಂಭದಿಂದ ನೋಡ್ಕೊ ಬಂದಿರಿ ಸರ್. ನಾನು ನಟನಾಗಿ ಅವ್ರ ಕನಸುಗಳಿದೆಯಲ್ಲ ಸರ್, ಪ್ರತಿ ಹಂತದಲ್ಲೂ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಸರ್. ಈಗ KGF ಆಯಿತು, ಈಗ ಟಾಕ್ಸಿಕ್ ಆಗಲಿ, ರಾಮಾಯಣ ಆಗಲಿ, ಪ್ರತಿ ಹಂತದಲ್ಲೂ ಕನ್ನಡ ಇಂಡಸ್ಟ್ರಿಯನ್ನು ತಮ್ಮ ಒಂದು ತನವನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ತಮಗೆ ಅಂದರೆ ಅವರ ಕನಸುಗಳಿದೆಯಲ್ಲ ಸರ್, ತುಂಬ ಹತ್ತಿರದಲ್ಲಿ ನೋಡಿರ್ತೀರಿ, ಅವ್ರ ಬೆಳವಣಿಗೆ ನೋಡಿರ್ತೀರಿ, ಹೇಗೆ ಅನಿಸುತ್ತೆ? ನಮಗೆ ಅವ್ರನ್ನ ಯಶ್ ಸರ್ನ ನೋಡಿದಾಗೆಲ್ಲ ಒಬ್ಬ ಅಥ್ಲೀಟ್ ನೆನಪಾಗ್ತಾರೆ. ಅಂದರೆ ಈ ಚೈನಾಲ್ಲಾಗಲಿ ಬೇರೆ ದೇಶಗಳಲ್ಲಿ, ನಮ್ಮಲ್ಲೂ ಒಂದು ಹಳ್ಳಿಯಿಂದ ಒಬ್ಬರು ಯಾವುದೋ ಒಂದು ಸ್ಪ್ಲಿಂಟು, 100 ಮೀಟರ್ಸ್ ರನ್ನಿಂಗು, ಇಲ್ಲ ಹೈ ಜಂಪು, ಲಾಂಗ್ ಜಂಪು, ಈ ಅಥ್ಲೆಟಿಕ್ಸ್ ಅವ್ರು ಇದ್ದಾರಲ್ಲ, ಅವ್ರು ಆ್ಯಕ್ಚುಲಿ ಅವರು ಕಷ್ಟಪಟ್ಟು ಮಾಡ್ತಿರ್ತಾರೆ. ಬಟ್ ಅವ್ರ ಫೋಕಸ್ಸು ಎಲ್ಲಿರುತ್ತೆ ಅಂದರೆ ಇಂಟರ್ನ್ಯಾಷನಲಲ್ಲಿ ನಾನು ಗೋಲ್ಡ್ ಹೊಡಿಬೇಕು ಅನ್ನೋದಿರುತ್ತೆ. ನನಗೆ ಎಷ್ಟು ಸಾರ್ ನೋಡಿದಾಗೆಲ್ಲ ಅದು ನೆನಪಾಗುತ್ತೆ. ಹಂಗಂತ ಅವರು ಈ ಹಳ್ಳಿಯಿಂದ ಡೈರೆಕ್ಟು ಒಲಿಂಪಿಕ್ಸ್ಗೆ ಹೋಗಲಿಲ್ಲ. ಫಸ್ಟು ತಾಲೂಕು ಲೆವೆಲಲ್ಲಿ ಆಡಿದ್ರು, ಅದಕ್ಕೆ ಮುಂಚೆ ಹೋಬಳಿ ಲೆವೆಲಲ್ಲಿ ಆಡಿದ್ರು, ಆಮೇಲೆ ಸ್ಟೇಟ್ ಲೆವೆಲ್ ಆಡಿದ್ರು, ಆಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋದ್ರು. ಸೊ ಆ ಸ್ಟೇಜಸ್ ನೋಡಿದ್ದೀವಿ. ಫಸ್ಟು ಅವರು ಆಡಿಷನಲ್ಲಿ ಕುತ್ಕೊತಾ ಇದ್ದಿದ್ದು ನೋಡಿದ್ದೀವಿ. ಆಮೇಲೆ ಅವರು ಚಿಕ್ಕದೊಂದು ಸಿನಿಮಾಗೆ ಹೀರೋ ಆಗಿ ನೋಡಿದ್ದೀವಿ. ಆಮೇಲೆ ಮೈನ್ ಲೀಡು, ಆಮೇಲೆ ಸಪೋರ್ಟಿಂಗ್ ಎಲ್ಲ ಸೀರಿಯಲಿಂದನೂ. ಸೊ ನಮ್ಗೆ ಅವ್ರು ನೋಡಿದಾಗೆಲ್ಲ ಒಬ್ಬ ಅಥ್ಲೆಟ್ ನೋಡ್ದಂಗೆ ಆಗುತ್ತೆ. ಕಡೆಗೆ ಎಲ್ಲಿ ಅಂದರೆ ಒಂದು ನೈಕ್ ಸ್ಪಾನ್ಸರ್ ಮಾಡಿರೋ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ಗೋಲ್ಡ್ ಮೆಡಲ್ ಹಾಕ್ಕೊಂಡಿಂಗೆ ಅಂತಾರಲ್ಲ, ಹುಸೇನ್ ಬೋಲ್ಟ್ ಆ ಥರ. ಸೊ ಅದೊಂದು ಶ್ರಮ. ಮತ್ತು ನಮಗೆ ಹಿಂಗೆ ಅನಿಸುತ್ತೆ, ನಾವು ಕನ್ನಡಿಗರಾಗಿ ನಮ್ಮ ಹೀರೋ ತೆರೆ ಮೇಲೆ ಹಂಗೆ ಬರ್ತಾರೆ ಅಂದಾಗ ನೀವು ಅಂದ್ಕೊಳ್ಳಿ ಬಾಲಿವುಡ್ಡು ಹಾಲಿವುಡ್ ಅವ್ರಿಗೆ ಹೆಂಗೆ ಅನಿಸ್ಬೇಕು. ಯಾಕೆಂದರೆ ಆ ಮಟ್ಟದ ಸ್ಟೈಲಿಂಗು, ಬಾಡಿ ಮಾಡ್ಕೊಂಡಿರೋದು, ಮ್ಯಾಚೋ ಮ್ಯಾನ್ ಅಂತ ಅದೇನೋ ಅಂತಾರಲ್ಲ, ಆ ಥರದ್ದು. ನಮ್ಮ ನೋಡಿದ್ರೆ ನಮ್ಮ ಹೆಮ್ಮೆ. ಸರ್ ರೈಟ್ರಾಗಿ ಕಥೆನ ಏನು ಡಿಕೋಡ್ ಮಾಡ್ತೀರಾ ಸರ್ ಟಾಕ್ಸಿಕ್? ಅದೊಂದು ಪ್ರೆಡಿಕ್ಟ್ ಮಾಡೋಂಗಿಲ್ಲ, ಹಂಗೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಎಷ್ಟು 2.5 ವರ್ಷ ಆಯಿತು ಅವ್ರ ಸಿನಿಮಾ ಬಂದು. ಈಗ ನಾವು ನಮಗೆ ಅನಿಸುತ್ತೆ ನೋಡಬೇಕು ಅಂತ, ಆ ಮಟ್ಟದ ಸಿನಿಮಾಗಳು. ಏಕೆಂದರೆ ಒಂದೊಂದು ಸಿನಿಮಾ ಅವರು ಪ್ರೌಡ್ ಆಗಿಬಿಡುತ್ತೆ. ಈಗ ಪುಷ್ಪ ಅನ್ನೋ ಒಂದು ಸಿನಿಮಾ ಪಕ್ಕದ ಆಂಧ್ರದವ್ರಿಗೆ ನಮ್ಮ ಸಿನಿಮಾ ಇಡೀ ಗ್ಲೋಬಲ್ ಸಿನಿಮಾ ಆಯಿತು ಅಂತ. ಈ ಕಡೆ ತಮಿಳವ್ರಿಗೆ ಅವ್ರದ್ದೊಂದು ಸಿನಿಮಾ ಬಂದಾಗ ವಾವ್ ಅನಿಸುತ್ತೆ. ಒಂದು ಅನಿಯನ್ ಅಂತ ಬಂದಾಗ, ಒಂದು ವಿಕ್ರಮ್ ಅಂತ ಬಂದಾಗ ನಮ್ಮ ಸಿನಿಮಾ ಇಡೀ ಜಗತ್ತು ನೋಡ್ತಾ ಇದೆ. ಸೊ ನಮಗೆ KGF, ಕಾಂತಾರ, ಈಗ ಟಾಕ್ಸಿಕ್, ಸೊ ನಮ್ಮ ಸಿನಿಮಾ ಅಂತ. ಅಂದರೆ ಸ್ಪರ್ಧೆಗೆ ಫಸ್ಟು ಲೈನಲ್ಲಿ ಇರ್ತಿದ್ವಿ, ಸ್ಪರ್ಧೆಯಲ್ಲಿ ಇರ್ತಿರ್ಲಿಲ್ಲ ಅನ್ನೋ ಭಾವನೆ ಇತ್ತು. ನಮ್ಮದು ನಮ್ಮ ಸಿನಿಮಾ ಅಂತ ಈಗ ಸ್ಪರ್ಧೆಯಲ್ಲಿದ್ದೀವಿ. ಹೆಲ್ತಿ ಕಾಂಪಿಟೇಷನ್.
ಸರ್ ಇನ್ನು ಇಂಡಸ್ಟ್ರಿ ವಿಚಾರಕ್ಕೆ ಬರೋದಾದ್ರೆ ಸರ್ ಅಂದರೆ ಕನ್ನಡ ಸಿನಿಮಾಗಳು ಅಂದರೆ ಸಕ್ಸಸ್ ಕಾಣ್ತಾ ಇಲ್ಲ ಈ ಥರದ್ದೆಲ್ಲ ಒಂದು ಮಾತುಗಳು ಬರ್ತದೆ. ಅಂದರೆ ಒಳಗಡೆ ಬೇರೆನೇ ವಿಚಾರ ಇದೆ, ಬಟ್ ಮೇಲ್ನೋಟಕ್ಕೆ ಕನ್ನಡ ಸಿನಿಮಾಗಳನ್ನು ತುಳಿಯುವಂಥ ಕೆಲಸಗಳಾಗಿಂದ ಕೆಲಸಗಳಾಗ್ತಾ ಇದೆ, ಸಿನಿಮಾಗಳು ಬರ್ತಿದೆ, ಆದರೂ ಕೂಡ ಅದೊಂದು ನಮ್ಮಲ್ಲೇ ನಮ್ಮ ಕಾಲೆಳೆಯುವಂಥ ಕೆಲಸಗಳಾಗ್ತಾ ಇದೆ. ಇದೊಂದು ಬೇಸರ ಇದೆಯಾ ಸರ್ ಅಂತ ತಮಗೆ? ಹೌದು, ಒಂದು ಅದು ಏನಕ್ಕಾಗತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾರದೇ ಸಿನಿಮಾ ಆಗಿರಲಿ, ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾವ್ರೆ, ಅದೊಂದು ಥಿಯೇಟ್ರ್ ಆ್ಯಂಬಿಯನ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಖುಷಿ ಪಡಬೇಕು. ಒಂದು ಕಡೆ ಮಲಯಾಳಂ ಸಿನಿಮಾನೋ ಇಲ್ಲ ಬೇರೆ ಭಾಷಿಕರ ಸಿನಿಮಾನೋ ಥಿಯೇಟ್ರಿಗೆ ಬಂದಾಗ ಒಂದು ಸಣ್ಣ ಇದಾಗುತ್ತೆ, ಅಂದರೆ ಅಸೂಯೆ ಅಲ್ಲ, ಅಲ್ಲಿ ನಮ್ಮ ಸಿನಿಮಾನು ಇರಬೇಕು ಅನ್ನೋದೊಂದು ಝೀಲ್ ಆಗುತ್ತೆ. ಸೊ ಅದು ನಮ್ಮವ್ರಿಗೆ ಅನಿಸ್ಬೇಕಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ನಮ್ಮ ಶತ್ರು ಚೆನ್ನಾಗಿ ಸಿನಿಮಾ ಮಾಡಿದ್ರು ನಾವು ಹೋಗ್ಬಿಟ್ಟು ಆ ಶತ್ರುತ್ವನ ಮರ್ತು ಹಗ್ ಮಾಡಬೇಕು ಅನ್ಸುತ್ತೆ. ಸಿನಿಮಾ ಚೆನ್ನಾಗಿ ಮಾಡಿದ್ಯಾ ಮಗ, ಜನ ಬರ್ತಾವ್ರೆ ಅಂತ ಈಚೆಗೆ ಬಂದ್ಬಿಟ್ಟು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದಿರುತ್ತೆ. ಬಟ್ ಆ ನೆಗೆಟಿವಿಟಿ ಬಿಟ್ಬಿಡ್ಬೇಕು, ಚೆನ್ನಾಗಿ ಮಾಡ್ತಾ ಇದ್ದಾಗ ಪ್ರೋತ್ಸಾಹಿಸ್ಬಿಡ್ಬೇಕು. ನಮ್ಮವರೇ ತಾನೆ, ನಮ್ಮ ಜನ ತಾನೇ ನೋಡ್ತಾರೆ, ನೆಕ್ಸ್ಟು ಅದೇ ಜನ ನಮ್ಮ ಸಿನಿಮಾಗೂ ಬರ್ತಾರೆ ಅಂತ ಪಾಸಿಟಿವ್ ವೈಬ್ ಇಟ್ಕೊಂಡು ಮಾಡಬೇಕು. ಅದನ್ನು ಇಟ್ಕೊಂಡು ಬಂದಿದ್ದಕ್ಕೆ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಅಷ್ಟು ಸಿನಿಮಾಗಳಾಗಿದ್ದು, ಕೆ ಮಂಜು ಥರದವ್ರು 48 ಸಿನಿಮಾ ಮಾಡಿದ್ದು, ರಾಕ್ಲೈನ್ ಥರದವ್ರು ಅಷ್ಟು ಸಿನಿಮಾಗಳು ಮಾಡಿದ್ದು. ಅದೊಂದು ಮತ್ಸರ ಇದ್ದಿದ್ದರೆ ಸಂಸ್ಥೆಗಳೇ ಇರ್ತಿರ್ಲಿಲ್ಲ ಅಲ್ವಾ ಸರ್? ಇನ್ನು ಕೊನೆಯದಾಗಿ ಅಯೋಗ್ಯ ಈಗ ಆಲ್ರೆಡಿ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನನ ಕಾಣ್ತಾ ಇರೋದು. ಸೊ ಇನ್ನೂ ದಿನಗಳಿದೆ. ಕನ್ನಡಿಗರು ಒಂದು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಕೊಡಲ್ಲ. ಕನ್ನಡಿಗರು ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಅದೇ ನಿಮ್ಮ ಬಾಯಲ್ಲೇ ಬಂತು, ಕನ್ನಡಿಗರು ಒಳ್ಳೆಯ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ. ಸೊ ಅದಕ್ಕೆ ಅಯೋಗ್ಯ 2ನೇ ಸಾಕ್ಷಿ. ಮೌತ್ ಪಬ್ಲಿಸಿಟಿಯಿಂದ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮನರಂಜನೆ ಅದನ್ನು ಬಿಟ್ಟು ಇನ್ನೇನೂ ಅಲ್ಲ. ಜೊತೆಗೆ ಒಂದು ಮೆಸೇಜಸ್ ಇದೆ, ಅದನ್ನು ಸಾಧು ಸರ್ ಮ್ಯಾನರಿಸಮಲ್ಲೇ ಒಂದು ಸ್ಪೂಫ್ ಮಾಡಿಕೊಂಡು ನೀಟ್ನೆಸ್ನ ಫಾಲೋ ಮಾಡಿ ಅನ್ನೋದಿದೆ. ಸ್ನೇಹ ಅಂತ ಬಂದಾಗ ಕಾಮಿಡಿಯಾಗೇ ಹೇಳಿದ್ದೀವಿ. ಇನ್ನು ರಾಜಕೀಯ ಅದರದ್ದು ಒಂದು ವಿಡಂಬನೆ ಮತ್ತು ಅದು ಅವ್ರದ್ದೊಂದು ಮತ್ಸರಗಳನ್ನ ಅದನ್ನು ಕಾಮಿಡಿಯಾಗಿ ಹೇಳಿದ್ದೀವಿ. ಸೊ ಅಯೋಗ್ಯ ನೋಡಿದವರೆಲ್ಲರೂ ಅಯೋಗ್ಯ 2ನ ನೋಡಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ನಿಮ್ಮ ವಾಹಿನಿ ಮೂಲಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಇದು ಕೂಡ 100 ಡೇಸ್ ಆಗಲಿ ಸರ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಮಾಸ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದೀಪು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.